ಮಂಡ್ಯ ಜಿಲ್ಲೆ ಪಾಂಡುಪುರ ಪಟ್ಟಣದ ಬಿಜಿಎಸ್ ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದಿ ಪಾಲ್ಗೊಂಡು ಶಾಲೆ ವತಿಯಿಂದ ಬಿಳಿ ಕಿರೀಟ ಧಾರಣೆ ಮಾಡಿ ಅದ್ದೂರಿಯಾಗಿ ಸನ್ಮಾನಿಸಿದರು. ನಟ ದರ್ಶನ್ ಅವರನ್ನು ನೋಡಿದ ಪ್ರೇಕ್ಷಕರು ಡಿ ಬಾಸ್ ಎಂದು ಕೂಗುತ್ತಾ ಅಭಿಮಾನ ಮೆರೆದರು. ಸಮಾರಂಭದಲ್ಲಿ ಹಿರಿಯ ನಟ ಜೈ ಜಗದೀಶ್, ನಟಿ ವಿಜಯಲಕ್ಷ್ಮಿ ಸಿಂಗ್, ಬೆಳಗಾವಿ ಮಠದ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ, ಪಾಂಡುಪುರ ಬಿಜಿಎಸ್ ಶಾಲೆಯ ಮುಖ್ಯಸ್ಥ ರಾಮಕೃಷ್ಣಗೌಡ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ನಾನು ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ನೋಡಿ ಹೆಂಗ್ ಮಾಡಿದ್ರೆ ಖಂಡಿತ ಬುದ್ಧಿ ಹೇಳಲ್ಲ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅದು ಗೊತ್ತಿಲ್ಲ, ನೀವು ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಹೋಗ್ತೀರಾ ಗೊತ್ತಿಲ್ಲ. ಯಾವ ಆದ್ರಿಂದ ಇವತ್ತೇನು ಎಂಜಾಯ್ ಮಾಡ್ತೀರೋ ಅವತ್ತು ಆ ಟೆನ್ಷನ್ಸ್ ಆಯ್ತು ಅನ್ನೋ ಬಿಟ್ಬಿಡ್ತೀರ. ಸೊ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಎಕ್ಸಾಮ್ ಬರ್ತಾ ಇದೆ, ಸೊ ಚೆನ್ನಾಗಿ ಓದಿ, ಹಾಗೇನೆ ಎಂಜಾಯ್ ಮಾಡಿ. ಯಾವಾಗಲೂ ನೀವೇನು ನೋಡ್ತಾ ಇದ್ರೆ ಅದನ್ನ ಮಾತ್ರ ಕರೆಕ್ಟ್ ಆಗೋದು. ಅದು ಹೆಂಗಾರು ಆಗ್ಬೋದು. ತಪ್ಪು ಮಾಡಿದ್ರು ಕರೆಕ್ಟಾಗಿ ತಪ್ಪು ಮಾಡ್ರಿ, ಅದು ಉಲ್ಟಾಸಿದ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಆದ್ರಿಂದ ಇವತ್ತಿನ ಕರ್ಸಿ ನಿಮ್ಮನ್ನೆಲ್ಲ ಇಷ್ಟೊಂದು ಇದು ಮಾಡೋದಕ್ಕೆ ನನಗೆ ಆಕ್ಚುಲಿ ರಾಮಕೃಷ್ಣಗೌಡರಿಗೆ ತುಂಬಾ ಧನ್ಯವಾದ ಹೇಳಬೇಕು. ಒಳ್ಳೇದಾಗ್ಲಿ. ಆದ್ರೆ ಒಂದು ಎಲ್ಲ ಮಕ್ಕಳಿಗೆ ಹೇಳ್ಕೊಳ್ಳೋದು ನಾನು ಇಷ್ಟೇನೆ, ನಿಮ್ಮ ತಂದೆ ತಾಯಿಗೆ ತುಂಬಾ ಪ್ರೀತಿನ ನಿಮ್ಮನ್ನು ಬೆಳೆಸಿರ್ತಾರೆ. ದಯವಿಟ್ಟು ಅವ್ರ ಎದೆ ಮಾತ್ರ ನೋವು ಕೊಡಕ್ ಹೋಗ್ಬೇಕು. ಅವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಮಾಡಕ್ ಆಗ್ತಾ ಇದ್ರು ಅವ್ರ ಜನತೆಗೆ ಅವರು ಎಲ್ರಿಗೂ ಒಳ್ಳೆದಾಗ್ಲಿ. ಓಂ ಕ್ಷತ್ರಸ್ಯ ರಾಜಾದಿವರುಣೋದಿರಾಜಃ ನಕ್ಷತ್ರಾಣಾಗಂ ಜದವಿಗ್ವಶಿಷ್ಟಃ ತೌ ದೇವೇಭ್ಯ ಪೂರ್ಣೋದು ದೀರ್ಘ ಆಯೋ. ಓಂ ಕ್ಷತ್ರಸ್ಯ ರಾಜಾದಿವರುಣೋದಿರಾಜಃ ನಕ್ಷತ್ರಾಣಾಗಂ ಜದವಿಗ್ವಶಿಷ್ಟಃ ತೌ ದೇವೇಭ್ಯ ಪೂರ್ಣೋದು ದೀರ್ಘ ಆಯೋ. ಗಂಗಾಧರನಾಥ ಸ್ವಾಮಿಯವರು ಈಗ ಒಂದು 15 ವರ್ಷಗಳ ಹಿಂದೆ ಕೊಡಗಿನಲ್ಲಿರೋ ನನ್ನ ತೋಟಕ್ಕೆ ಬಂದಿದ್ದರು. ಆಗ ಅವ್ರಿಗೆ ಪಾದ ಪೂಜೆ ಮಾಡಿ ಕಾಣಿಕೆ ಕೊಟ್ಟು ಕಳಿಸಿದ್ದೆ. ಅದು ನನ್ನ ಭಾಗ್ಯ. ಅವ್ರು ನಮ್ಮ ತೋಟಕ್ಕೆ ಬಂದಿದ್ದೆ ದೊಡ್ಡ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಈಗಿರೋ ಸ್ವಾಮೀಜಿಗಳು ಹಾಗೆ ಬರಲಿ ಅಂತ ನಾನು ತುಂಬ ಹೃದಯದಿಂದ ಕೇಳ್ಕೊತೀನಿ. ದಯಮಾಡಿ ಸ್ವಾಮಿಗಳು ಬರಬೇಕು ಅಂತ ನನ್ನ ಪ್ರಾರ್ಥನೆ. KR ಪೇಟೆಯಲ್ಲಿ ನಮ್ಮ ತಾಯಿ ಜೊತೆ ನಾನು ಹೋಗಿದ್ದೆ. ಪಾಂಡವಪುರಕ್ಕೆ ನಾನು ಇದೇ ಮೊದಲಿಗೆ ಈ ಕಾಂಪೌಂಡಲ್ಲಿ ಬರ್ತಾ ಇರೋದು. ಬಹಳ ಸುಂದರವಾಗಿ ಎಷ್ಟು ಚೆನ್ನಾಗಿದೆ ಕಾಲೇಜ್ ಇದು ಅಂದರೆ ಇಲ್ಲಿ ಓದ್ತಿರೋ ಎಲ್ಲ ಮಕ್ಕಳು ತುಂಬ ಪುಣ್ಯವಂತರು. ಮಕ್ಕಳು ಯಾರು ನನಗೆ ಕಾಣಿಸ್ತಾನೆ ಇಲ್ಲ, ಎಲ್ಲ ಅವರ ತಾಯಿ ಅಂದ್ರೆ ಎಲ್ಲರೂ ಕಾಣಿಸ್ತಿದ್ದೀರಾ. ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ಗಳು ಹಮ್ಮಿಕೊಂಡಿದ್ದಾರೆ ಅನಿಸುತ್ತೆ. ಯಾಕಂದರೆ ಮಕ್ಕಳು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮೊದಲನೇ ಡಾನ್ಸ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಇವತ್ತು ಐ ಥಿಂಕ್ ಡಿ ಬಾಸ್ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೆ. ಸೊ ಅವರು ಆನ್ ದ ವೇ ಇದ್ದಾರೆ. ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಬಾಲಗಂಗಾಧರ ಸ್ವಾಮಿ ಅವರ 79ನೇ ಜಯಂತಿ ಇವತ್ತು. ಅವರ ಆಶೀರ್ವಾದದೊಂದಿಗೆ ನಿರ್ಮಲಾ ಸ್ವಾಮೀಜಿಯವರ ಪಾತ್ರರಿಗೆ ನಮಸ್ಕರಿಸ್ತಾ, ಅವರ ಪ್ರೀತಿಯೊಂದಿಗೆ ಏನಕ್ಕೆ ಬಿಜಿಎಸ್ ಯಾವಾಗಲೂ ಬೆಂಗಳೂರಲ್ಲಿರಲಿ ಎಲ್ಲೇ ಇರಲಿ ಯಾವಾಗಲೂ ಹೇಳ್ತಾನೆ ಇರ್ತೀವಿ. ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ ಅದಕ್ಕೆ ನಾನು ಉಪಸ್ಥಿತಿ ಇದ್ದೇ ಇರ್ತೀನಿ ಅಲ್ಲಿ. ಇದೇನಿಕೆ ಅಂತಂದ್ರೆ ಒಂದು ಪ್ರೀತಿ. ನಿರ್ಮಲಾನಂದ ಸ್ವಾಮೀಜಿಯವರಾಗ್ಬೋದು, ನಮ್ಮ ಶೇಖರ್ ಸ್ವಾಮೀಜಿಯವರಾಗ್ಬೋದು, ನಮ್ಮ ಕೃಷ್ಣೇಗೌಡರಾಗ್ಬೋದು. ಯಾಕಂದ್ರೆ ನಾವು ಬಂದು ಕರೆದಾಗ ಒಂದೇ ಒಂದು ತುಟುಕ್ ಪಿಟಿಕ್ ಇಲ್ಲದೆ ಆಯ್ತಾ ನಾನು ಬರ್ತೀನಿ. ಆಮೇಲೆ ಅದು ಪಾಂಡವಪುರ ಬಿಡಕ್ಕಾಗುತ್ತ ನಾವು ಬಿಡಕ್ಕಾಗುತ್ತಲ್ರಿ. ಆದ್ರಿಂದ ಇವತ್ತೆಲ್ಲರೂ ಇಲ್ಲಿ ಮಕ್ಕಳು ಸೇರಿದ್ದೀರಾ, ಖುಷಿಯಾಗಿದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಈಗ ಒಂದೇ ನೀವು ಎಂಜಾಯ್ ಮಾಡೋಕ್ಕಾಗೋದು.
12ನೇ ಕ್ಲಾಸ್ ದಾಟಿದ ತಕ್ಷಣ ಎಲ್ರಿಗೂ ಮುಂದಕ್ಕೆ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ಆ ಟೆನ್ಷನ್ ಈಗಲೇ ತಗೋಬೇಡಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ. ಯಾಕಂದ್ರೆ ನಾನು ಲೈಫಲ್ಲಿ ಎಂಜಾಯ್ ಮಾಡಿ ಸ್ಕೂಲಲ್ಲಿ ಅಷ್ಟೇ. ಈಗ ನೋಡ್ತಾರೆ ಅಂತಿರಲ್ಲ, ಮಾಡಿಲ್ಲ ಬಂದು ತಲೆ ಹೊಡಿತು ನನಗೆ, ಎಲ್ಲೋ ಕೊಟ್ಟಿದ್ರೆ ಮತ್ತೆ ಕೇಸು, ಟೆನ್ಷನ್ ಇರ್ತೀವಿ ನಾವು. ಇದು ಬೇಕಾ ನಮ್ಗೆ? ಬೇಕಲ್ಲಪ್ಪ. ಆದ್ರಿಂದ ನಿಮ್ಗೆ ಹೇಳ್ತಾ ಇರೋದು, ದಯಮಾಡಿ ತುಂಬಾ ಚೆನ್ನಾಗಿದ್ದೀರಾ. ಒಂದೊಂದು ದಿನ ಒಂದೊಂದು ಗಂಟೆ ಎಂಜಾಯ್ ಮಾಡ್ಬಿಡಿ. ಇನ್ನು ಆಮೇಲೆ ಕೆಲಸ ಹುಡುಗ ಟೆನ್ಷನ್ ಇರುತ್ತೆ, ಅಯ್ಯೋ ಮಾರ್ಕ್ಸ್ ಬಂದಿಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ತಲೆನೇ ಕೆಡಿಸ್ಕೋಬೇಡ್ರಿ.